ರಿಯಲ್ ಎಸ್ಟೇಟ್ ಉದ್ಯಮಿಗಳೇ ಎಚ್ಚರ ಎಚ್ಚರ. ಯಾಕಂದ್ರೆ ನಿಮ್ಮನ್ನೇ ಟಾರ್ಗೆಟ್ ಮಾಡುವ ಗ್ಯಾಂಗ್ ಇದೆ. ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡುವ ಗ್ಯಾಂಗ್ ಇದು. ಮೊದಲು ಕೋಟಿ ಕುಳಗಳ ಬಗ್ಗೆ ಡೀಟೇಲ್ಸ್ ಅನ್ನ ಸಂಗ್ರಹಿಸಿಕೊಳ್ತಾರೆ. ಅದಾದ ಮೇಲೆ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ಹೀಗಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳೇ ಎಚ್ಚರದಿಂದಿರಿ. ನಿಮ್ಮನ್ನೇ ಟಾರ್ಗೆಟ್ ಮಾಡುವ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದ್ದು ಇವರು ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡ್ತಾರೆ. ಅಂದರೆ ಮೊದಲು ಕೋಟಿ ಕುಳಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದು, ಅದಾದ ಮೇಲೆ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡೋದು. ಇನ್ನು GPS ಕನೆಕ್ಟ್ ಮಾಡಿ ಟ್ರ್ಯಾಕ್ ಮಾಡಿ ಕಿಡ್ನಾಪ್ ಮಾಡ್ತಾರೆ ಇವರು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಅಂದರೆ ಸೇಮ್ ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ಸದ್ಯಕ್ಕೀಗ ಉದ್ಯಮಿಗಳನ್ನ ಕಿಡ್ನಾಪ್ ಮಾಡ್ತಾ ಇದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಹೆಬ್ಬಗೋಡಿ ಪೊಲೀಸರ ಬಲೆಗೆ ಬಿದ್ದ ನಟೋರಿಯಸ್ ಗ್ಯಾಂಗ್ ಮುರಳಿ, ಮದನ್, ಲಕ್ಷ್ಮೀನಾರಾಯಣ್ ಮತ್ತು ಸೈಯದ್ ಜಾಫರ್ ಎಂಬುವವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ರೀತಿ ಉದ್ಯಮಿ ಜಲಂಧರ್ ಕೂಡ ಕಿಡ್ನಾಪ್ ಆಗಿದ್ರು. ಕಳೆದ ವರ್ಷ ಸೆಪ್ಟೆಂಬರ್ 6ರಂದು ಅವರನ್ನ ಕಿಡ್ನಾಪ್ ಮಾಡಿ 30 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಕಾರ್ ವಾಶ್ ಮಾಡುವ ವೇಳೆ GPS ಪತ್ತೆ ಹಿನ್ನೆಲೆ ದೂರು ಕೂಡ ದಾಖಲಾಗಿತ್ತು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ GPS ಅಂದರೆ ಕಾರಿಗೆ ಕನೆಕ್ಟ್ ಮಾಡಿ ಟ್ರ್ಯಾಕ್ ಮಾಡಿ ಕಿಡ್ನಾಪ್ ಮಾಡುವ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಸದ್ಯಕ್ಕೆ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇವರ ಇನ್ಸೈಡ್ ಸ್ಟೋರಿ ಏನೆಲ್ಲ ಇದೆ ಅಂತ ಓವರಾಲ್ ಡೀಟೇಲ್ಸ್. ಖಂಡಿತ ಮಧು, ಈ ಒಂದು ಪ್ರಕರಣ ಈಗಾಗಲೇ 2 ವರ್ಷಗಳಿಂದನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ಪ್ರಕರಣ ಕೇಳಿಪಟ್ಟು ಪೊಲೀಸರೇ ಒಂದು ರೀತಿ ದಂಗಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಜಲಂಧರ್ ಅಂತ ಯಾರು ಈ ಒಂದು ರಾಬರಿಗೊಳಗಾದ ವ್ಯಕ್ತಿ ಯಾರು ಇರ್ತಾರೆ, ಈತ ಕಳೆದ ವರ್ಷವನ್ನು ಕೂಡ ಈತ ಉದ್ಯಮಿ ಅಂತ ತಿಳಿದು ಈತನನ್ನ ಕಿಡ್ನಾಪ್ ಮಾಡಿ ಕೃಷ್ಣಗಿರಿ ಕಡೆ ಅಂದ್ರೆ ತಮಿಳುನಾಡು ಬಾರ್ಡರ್ ಕರ್ಕೊಂಡೋಗಿ ಅಲ್ಲಿ ಒಂದು ರಾಬರಿಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಒಂದು ಟೀಮ್ ಏನಿದೆ, ಮುರಳಿ ಅಂಡ್ ಟೀಮ್ ಏನಿದೆ, ಇವರು ಹಲವಾರು ಬಾರಿ ಒಂದು ಕೊಲೆಯನ್ನ ಮಾಡಿ ಆ ಕೊಲೆಯನ್ನ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ಕೊಂಡಿರ್ತಾರೆ. ಆ ಒಂದು ಚಿತ್ರೀಕರಣ ಮಾಡ್ಕೊಂಡು ಈ ತರ ಇವ್ರನ್ನೆಲ್ಲ ಕಿಡ್ನಾಪ್ ಮಾಡಿ ಅಲ್ಲಿ ನಿರ್ಜನ ಪ್ರದೇಶಕ್ಕೆ ಅಂದ್ರೆ ಒಂದು ಫಾರೆಸ್ಟ್ ಏರಿಯಾ ಕರ್ಕೊಂಡೋಗಿ ಆ ಒಂದು ವಿಡಿಯೋವನ್ನು ತೋರಿಸಿ, ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಈ ರೀತಿ ನಿಮ್ಮನ್ನು ಮಾಡ್ತೀವಿ ಅಂತ ಎದುರಿಸಿ ರಾವಡಿ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಜಲಂಧರ್ ಎನ್ನುವ ವ್ಯಕ್ತಿಯನ್ನ ಸತತವಾಗಿ 3 ಬಾರಿ ಕಿಡ್ನಾಪ್ ಮಾಡಿ ದುಡ್ಡನ್ನ ಸಿಕ್ಕಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಜಲಂಧರ್ ತಿಳಿಸಿರ್ತಕ್ಕಂಥದ್ದು. ಒಂದು ಬಾರಿ ಕಿಡ್ನಾಪ್ ಮಾಡಿ ಇದನ್ನ ಬಳಿ 30 ಲಕ್ಷವನ್ನ ಕಿತ್ತಿರ್ತಾರೆ. ಮತ್ತಿನ್ನೊಂದು ಬಾರಿ ಕಿಡ್ನಾಪ್ ಮಾಡಿ 15 ಲಕ್ಷವನ್ನ ಕಿತ್ತಿರ್ತಾರೆ. ಮತ್ತಿನ್ನೊಂದು ಬಾರಿ ಇಲ್ಲಿ ಹೆಬ್ಬಗೋಡಿ ಬಳಿಯ A2B ಹೋಟೆಲ್ ಬಳಿ ಕಿಡ್ನಾಪ್ ಮಾಡಿ 15 ಲಕ್ಷವನ್ನ ಕಿತ್ತಿರ್ತಾರೆ. ಅದು ಸಾಲದೇನೆ ಇವರ ಒಂದು ಕಾರಿಗೆ ಮನೆ ಬಳಿ ಬಂದು ಒಂದು GPR ಒಂದು ಇದನ್ನ ಮ್ಯಾಗ್ನೆಟಿಕ್ ಒಂದು ಡಿವೈಸ್ ನ ಕೂಡ ಫಿಟ್ ಮಾಡಿರ್ತಕ್ಕಂಥದ್ದು. ಈತ ತನ್ನ ಕಾರನ್ನ ಸರ್ವಿಸ್ಗೆ ಅಂದ್ರೆ ವಾಟರ್ ಸರ್ವಿಸ್ ಬಿಡುವಂತ ಸಂದರ್ಭದಲ್ಲಿ ಕೆಳಗಡೆ ನೋಡಿದಾಗ ಈ ಒಂದು GPS ಡಿವೈಸ್ ಕಾಣಸಿಗತಕ್ಕಂಥದ್ದು. ತಕ್ಷಣ ಈತ ಮನೆಗೆ ಹೋಗಿ ತನ್ನ CCTVಯನ್ನು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇದೇ ಯಾರು ಇವರನ್ನ ಕಿಡ್ನಾಪ್ ಮಾಡಿ ಹಣ ಪಿಕ್ಕಿರ್ತಾರೆ ಅವರು ಬಂದು ಈ ಒಂದು GPS ಅನ್ನ ಫಿಟ್ ಮಾಡಿರ್ತಕ್ಕಂಥದ್ದು ಖಚಿತ ಆಗ್ತದೆ. ಹಾಗಾಗಿ ಆ ಒಂದು CCTV ಫುಟೇಜ್ ಅನ್ನ ತಗೊಂಡೋಗಿ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಕ್ಕಂಥದ್ದು. ಮುರಳಿ ಅಂಡ್ ಟೀಮ್ ಏನಾಗಿದ್ದಾರೆ, ಇವರು ಇತ್ತೀಚೆಗೆ ಉಟ್ಕೊಂಡಂತ ಟೀಮ್ ಅಲ್ಲ, ಇದು ಸತತವಾಗಿ 5 ವರ್ಷಗಳಿಂದ ಇರ್ತಕ್ಕಂಥ ಟೀಮ್ ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಮತ್ತೆ ಇವರಿಂದ ಕೂಡ ಸುಮಾರು 10ಕ್ಕೂ ಹೆಚ್ಚು ಜನ ಕಿಡ್ನಾಪ್ ಒಳಗಾಗಿ ಸುಮಾರು ದುಡ್ಡನ್ನ ಕಳ್ಕೊಂಡು ಹೋಗಿದ್ದಾರೆ. ಆದ್ರೆ ಯಾರು ಕೂಡ ಮುಂದೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ಕಂಪ್ಲೇಂಟ್ ಕೊಟ್ಟ ಮಾರನೇ ದಿನನೇ ಮತ್ತೆ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ಇವರು. ಮತ್ತೆ ಅವ್ರನ್ನ ಕಿಡ್ನಾಪ್ ಮಾಡಿ ಮತ್ತೆ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ನಿನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿ ಕೂಡ ಎದುರಿಸ್ತಾರೆ. ಹಾಗಾಗಿ ಯಾರು ಕೂಡ ಮುಂದೆ ಬಂದು ಕಂಪ್ಲೇಂಟ್ ಕೊಡಕ್ ತಯಾರಿಲ್ಲ ಅಂತ ಹೇಳಿ ಕೂಡ ಪೊಲೀಸರು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇವರಿಂದ ಒಂದು ಕಿಡ್ನಾಪ್ ಆದವರು ಮತ್ತೆ ಹಲ್ಲೆಗೊಳಗಾದವರು ಮತ್ತೆ ದುಡ್ಡನ್ನ ಕಳ್ಕೊಂಡಿರೋರು ಕೂಡ ಈಗಾಗಲೇ 10ಕ್ಕೂ ಹೆಚ್ಚು ಜನ ಬೆಂಗಳೂರಿನಲ್ಲಿ ಸೇರಿದಂತೆ ತಮಿಳುನಾಡು ಭಾಗ, ಹೊಸೂರು, ಕೃಷ್ಣಗಿರಿ, ಮಾಲೂರು, ಕೋಲಾರ ಸೇರಿದಂತೆ ಸುಮಾರು ಭಾಗಗಳಲ್ಲಿ ಕೂಡ ಇವರಿಂದ ಕಿಡ್ನಾಪ್ ಒಳಗಾದವರು ಕೂಡ ಇದ್ದಾರೆ. ಈಗಾಗಲೇ ಪೊಲೀಸರಿಗೂ ಕೂಡ ಆಂತರಿಕವಾಗಿ ಮತ್ತು ಮೌಖಿಕವಾಗಿ ಕೂಡ ಯಾರು ಮೋಸ ಹೋಗಿದ್ದಾರೆ ಅಥವಾ ಕಿಡ್ನಾಪ್ ಒಳಗಾಗಿದ್ದಾರೆ ಎಲ್ಲರೂ ಕೂಡ ಬಂದು ಕೂಡ ಒಬ್ಬೊಬ್ಬರಾಗಿ ಫೋನ್ ಮಾಡಿ ತಿಳಿಸ್ತಾ ಇರ್ತಕ್ಕಂಥದ್ದು. ನಮ್ಮನ್ನು ಕೂಡ ಕಿಡ್ನಾಪ್ ಮಾಡಿ ಇಷ್ಟು ದುಡ್ಡನ್ನ ಪಿಕ್ಕಿದ್ದಾರೆ ಅಂತ ಹೇಳಿ ಕೂಡ ತಿಳಿಸ್ತಕ್ಕಂಥದ್ದು. ಅಂದ್ರೆ ವಿಪರ್ಯಾಸ ಏನು ಅಂತಂದ್ರೆ ಈ ಮುರಳಿ ಅಂಡ್ ಟೀಮ್ ಇಷ್ಟೆಲ್ಲ ಪ್ರಕರಣಗಳನ್ನು ಮಾಡಿದ್ರು,
ಅವನ ಮೇಲೆ 2 ಕೊಲೆ ಮತ್ತು ಕೊಲೆ ಯತ್ನ ರಾಬರಿ ಪ್ರಕರಣಗಳಿದ್ರು. ಇದುವರೆಗೂ ಯಾವುದೇ ರೀತಿಯ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಾಗ್ಲಿ ಅಥವಾ ಆನೇಕಲ್ ವಿಭಾಗದ ಯಾವುದೇ ಪೊಲೀಸ್ ಠಾಣೆಯಲ್ಲಾಗ್ಲಿ ರೌಡಿ ಶೀಟರ್ ಓಪನ್ ಆಗಿಲ್ಲ. ಹಾಗಾಗಿ ಇದನ್ನ ಮೊನ್ನೆ IG ಸೂರ್ಯ ಸಿಟಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟ FIR ಕಾಪಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ತಕ್ಷಣ ಎಚ್ಚೆತ್ತುಕೊಂಡಂತ ಹೆಬ್ಬಗೋಡಿ ಪೊಲೀಸರು ಇನ್ನು ಉಳಿದಂತಹ ಸತ್ಯನಾರಾಯಣ ಮತ್ತೆ ಅಂದ್ರೆ ಈ ಒಂದು ಕಿಡ್ನಾಪ್ಗೆ ಕಿಂಗ್ ಪಿನ್ಗಳಾದಂತ ಸತ್ಯನಾರಾಯಣ ಮತ್ತೆ ಹೊಸೂರಿನ ಸುಬ್ಬಾರೆಡ್ಡಿ ಎನ್ನುವರು ಇಬ್ಬರು ಕೂಡ ತಲೆಮರೆಸಿಕೊಂಡಿದ್ದು ಅವ್ರಿಗಾಗಿ ಈಗಾಗಲೇ ಬಲೆಯನ್ನ ಬೀಸಿದ್ದಾರೆ ಹೆಬ್ಬಗೋಡಿ ಪೊಲೀಸರು. ಇನ್ನೇನು ಕೆಲವೇ ದಿನಗಳಲ್ಲಿ ಬಂಧಿಸುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರನ್ನ ಬಂಧಿಸಿ ಒಂದಷ್ಟು ತನಿಖೆಯನ್ನ ಮಾಡಿ ಇದಕ್ಕೆ ಏನು ಯಾವ್ಯಾವ ರೀತಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ರು ಅನ್ನೋದನ್ನ ಕೂಡ ತನಿಖೆ ಮಾಡ್ಬೇಕಾಗುತ್ತೆ. ಅಂದ್ರೆ ಒಂದು GPRS ಡಿವೈಸ್ ಅನ್ನ ಕಳ್ಳರು ಕೂಡ ಯಾವ ರೀತಿ ಕಿಡ್ನಾಪ್ ಮಾಡ್ಲಿಕ್ಕೆ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ತಾರೆ ಅನ್ನೋದು ಕೂಡ ಒಂದ್ ರೀತಿ ಆಶ್ಚರ್ಯ ಅಂತಾನೂ ಹೇಳ್ಬೋದು ಮಧು. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ 4 ಜನನ ಅರೆಸ್ಟ್ ಮಾಡಿ ಈಗಾಗಲೇ ಕೃಷ್ಣನ ಜನ್ಮಸ್ಥಳಕ್ಕೆ ಕಳಿಸಿರ್ತಕ್ಕಂಥದ್ದು. ಇನ್ನುಳಿದ ಆರೋಪಿಗಳಾಗಿ ಅವ್ರು ಯಾರು ಕಂಪ್ಲೇಂಟ್ ದಾರರಿದ್ದಾರೆ ಅವರನ್ನು ಮತ್ತೆ ಕರೆಸಿಕೊಂಡು ಎಂಕ್ವೈರಿ ಮಾಡಿ ಅವ್ರ ಬಳಿ ಇನ್ನೊಂದಷ್ಟು ಮಾಹಿತಿಯನ್ನ ಪಡೆದು ಒಂದು ರೀತಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಕ್ರೈಮ್ ಟೀಮ್ ಅಲರ್ಟ್ ಆಗಿ ಇನ್ನುಳಿದಂತ ಸತ್ಯನಾರಾಯಣ ಮತ್ತೆ ಸುಬ್ಬಾರೆಡ್ಡಿ ಅನ್ನೋರಿಗೆ ಬಲೆ ಬೀಸಿದ್ದಾರೆ ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.